ನಾಲ್ಕೂರ ಒಡೆಯ ಶ್ರೀ ಕ್ಷೇತ್ರ ಒಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ದಿನಾಂಕ 8ರಿಂದ 17ರವರೆಗೆ ವೈದಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಜರುಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಈ ದಿನ ಶ್ರೀದೇವರ ಪ್ರತಿಷ್ಠಾ ಕಾರ್ಯಕ್ರಮಗಳು ನಡೆದಿದ್ದು, ವಿಶೇಷವಾಗಿ ಶ್ರೀ ಮಹಾಗಣಪತಿ, ಶ್ರೀ ಶಾಸ್ತಾರ ದೇವರು, ಅದೇ ರೀತಿ ಶ್ರೀ ದುರ್ಗಾಪರಮೇಶ್ವರ ದೇವರ ಪ್ರತಿಷ್ಠಾಪನೆಗೊಂಡು ನಂತರ ದೇವಸ್ಥಾನದ ಹೊರಾಂಗಣದಲ್ಲಿ ಚಿತ್ರಕೂಟದಲ್ಲಿ ನಾಗದೇವರ ಪ್ರತಿಷ್ಠಾಪನೆಗೊಂಡಿರ್ತದೆ. ಅದೇ ರೀತಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಅಶ್ವತ್ಥಕಟ್ಟೆಯ ಇವತ್ತು ಗಿಡವನ್ನು ನೆಡುವ ಮೂಲಕ ವಿಷ್ಣು ಆರಾಧನೆ ಕೂಡ ಒತ್ತನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಕ್ಷೇತ್ರದ ಆರಾಧ್ಯ ದೈವಗಳಾದಂಥ ರಕ್ತೇಶ್ವರಿ, ಪಿರಿಚಾಮುಂಡಿ, ಕೊಡಮಣಿತಾಯ, ಕಲ್ಲುಟ್ಟಿ ಬಂಜುರ್ಲಿ, ಭೈರವ ಮತ್ತು ಗುಳಿಗ ದೈವಗಳ ಕೂಡ ಪ್ರತಿಷ್ಠಾಪನೆ ಕೈಗೊಂಡು ಇವತ್ತು ವಿಶೇಷವಾಗಿ ಸಾನ್ನಿಧ್ಯವನ್ನು ಪಡ್ಕೊಂಡಿದ್ದೇವೆ. ಅದೇ ರೀತಿ ಈ ಕ್ಷೇತ್ರದ ಅತ್ಯಂತ ಪ್ರಮುಖವಾದಂಥ ದೇವರ ಜಳಕಕ್ಕೆ ಪುಷ್ಕರಣಿಯ ಅಗತ್ಯವನ್ನು ಕೈಗೊಂಡು ಇವತ್ತು ನೂತನ ಪುಷ್ಕರಣಿಯನ್ನು ಕೈಗೊಂಡಾಗ ನಾವು ಈ ಹಿಂದಿನ ಗತಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನಡೆದಿರುವಾಗೆ ನಾವು ತಿಳಿದುಕೊಂಡಾಗೆ ಇಲ್ಲಿಯ ದೇವರ ಜಳಕವು ಅಲ್ಲಂದೋಡಿ ಬಳಿಯ ಜಳಕ ಗುಂಡಿಯಲ್ಲಿ ದೇವರ ಜಳಕ ಆಗ್ತಾಯಿತ್ತು. ಅಲ್ಲಿಯ ವಿಧಿವಿಧಾನವನ್ನು ಪೂರೈಸಿಕೊಂಡು ಅಲ್ಲಿಂದ ತೀರ್ಥವನ್ನು ತಂದು ಇಲ್ಲಿಯ ಪುಷ್ಕರಣಿಗೆ ಸೇರಿಸುವುದರ ಮೂಲಕ ಏನು ಈ ಹಿಂದೆ ದೇವರು ಜಳಕಾದಂಥ ಕೆರೆಯ ತೀರ್ಥವನ್ನು ಈ ಕೆರೆಗೆ ಸೇರಿಸುವುದರ ಮೂಲಕ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ವಿಶೇಷವಾಗಿ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವಿಶೇಷ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ದಿನಾಂಕ 8ರಿಂದ 17ರವರೆಗೆ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳು, ವಿಶೇಷವಾಗಿ ಶ್ರೀ ಕ್ಷೇತ್ರದಲ್ಲಿ 8 ತಾರೀಕಿಗೆ ವೈಭವಪೂರ್ಣ ಹೊರೆಕಾಣಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪಡಂಗಡಿಯಿಂದ ಈ ಮೆರವಣಿಗೆ ಹೊರಟು ಪಡಂಗಡಿಯಿಂದ ಗುರುವಣಿಕೆರೆಗೆ ಬಂದು, ಅದೇ ರೀತಿ ಓಡಿಲ್ನಾಳ ಭಾಗದ ಹೊರೆಕಾಣಿಕೆಯು ಕಿರಾತಮೂರ್ತಿ ದೇವಸ್ಥಾನದ ಮೂಲಕ ಗುರುವಣಿಕೆರೆಗೆ ಬರ್ತದೆ. ತದನಂತರ ಗುರುವಣಿಕೆರೆಯಿಂದ ಅತ್ಯಂತ ವಿಜೃಂಭಣೆಯ ಮೆರವಣಿಗೆ ಮದ್ದಡ್ಕವರೆಗೆ ಬರ್ತದೆ. ಅದೇ ರೀತಿ ಪಣಕಜ ಭಾಗದಿಂದ ಮದ್ದಡ್ಕಕ್ಕೆ ಬಂದು, ಮದ್ದಡ್ಕದಿಂದ ಈ ಮೆರವಣಿಗೆಯು ಈಗಾಗಲೇ ನಾವು ಕಾಶಿ ಶೆಟ್ಟಿ ಮತ್ತು ಮನೆಯವರು ನಿರ್ಮಾಣ ಮಾಡಿದಂತಹ ಮಹಾದ್ವಾರದ ಮೂಲಕ ಅದನ್ನು ಉದ್ಘಾಟನೆ ಮಾಡುವುದರ ಮೂಲಕ ಮೆರವಣಿಗೆ ನಮ್ಮ ದೇವಸ್ಥಾನದ ಒಳಾಂಗಣಕ್ಕೆ ಬರಲಿಕ್ಕಿದೆ. ತದನ್ನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ 4 ಊರಿನ ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗಿ ವ್ಯವಸ್ಥೆಯನ್ನು ಕೈಗೊಂಡಿದ್ದು, ಅದೇ ರೀತಿ ವಿವಿಧ ಭಜನಾ ಮಂಡಳಿಗಳು ಸ್ವಯಂ ಸ್ಫೂರ್ತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತದನಂತರ ದಿನಗಳಲ್ಲಿ ವಿವಿಧ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಿದ್ದು, ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಹಲವಾರು ವಿಶೇಷ ಸೇವೆಗಳನ್ನು ಕೈಗೊಂಡಿದೆ. ಯಾಕಂದರೆ ಬೇರೆಲ್ಲ ಬ್ರಹ್ಮಕಲಶೋತ್ಸವದಲ್ಲಿ ಅನ್ನದಾನಕ್ಕೆ ಸೇವಾಕರ್ತರನ್ನು ಗುರುತಿಸಿಕೊಂಡು ನಾವು ಅವರನ್ನು ಗುರುತಿಸುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಇಲ್ಲಿ ನಾವು ಎಲ್ಲ ಸಾಮಾನ್ಯ ಭಕ್ತರು ಕೂಡ ಅನ್ನದಾನಕ್ಕೆ ತನ್ನನ್ನು ಸೇವೆಯನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಏನು ಅನ್ನಛತ್ರ ನಡೀತದೆ, ಅನ್ನಛತ್ರದ ಬಳಿಯಲ್ಲಿ ಹೊರೆಕಾಣಿಕೆ ವ್ಯವಸ್ಥೆಯನ್ನು ಕೈಗೊಂಡು ತನ್ನ ಶಕ್ತಿಯಾನುಸಾರ ತನಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ಅದು ದೇವರಿಗೆ ಗೊತ್ತಿರ್ತದೆ ಮತ್ತು ಅವನಿಗೆ ಗೊತ್ತಿರ್ತದೆ ಭಕ್ತನಿಗೆ. ಆದ್ದರಿಂದ ಅವನ ಶಕ್ತಿ ಮೀರಿ ಆ ಒಂದು ಈ ಬ್ರಹ್ಮಕಲಶೋತ್ಸವ ಸಹಕಾರವನ್ನು ನೀಡಬೇಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ತನ್ನ ಗ್ರಾಮ ದೇವರಿಗೆ 4 ಬ್ರಹ್ಮಕಲಶೋತ್ಸವದಲ್ಲಿ ತನ್ನ ದೇಣಿಗೆಯನ್ನು ಕೊಡಬೇಕು. ಯಾಕಂದರೆ ಒಂದು 25 ವರ್ಷದವರೆಗೆ ಅವನಿಗೆ ದೇಣಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಂತರ 4 ಬ್ರಹ್ಮಕಲಶ ಅಂತ ಹೇಳಿದರೆ 48 ವರ್ಷ, ಅಂದರೆ ಒಟ್ಟು 70-73 ವರ್ಷ ಆಯುಸ್ಸಾಗ್ತದೆ. ತದನಂತರ ಕೂಡ ಅವನು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ತನ್ನ ಪುಣ್ಯದ ಫಲವನ್ನು ಪಡ್ಕೊಳ್ಳೋದಕ್ಕೋಸ್ಕರ ತನ್ನ ಏನು ಜೀವನದಲ್ಲಿ ಬ್ರಹ್ಮಕಲಶೋತ್ಸವ ತನ್ನನ್ನು ತೊಡಗಿಸ್ಕೊಳ್ಳುವಂಥ ಅಪೂರ್ವ ಕ್ಷಣದಲ್ಲಿ 4 ಬಾರಿ ಭಾಗವಹಿಸಲಿಕ್ಕೆ ಇರುವಂಥ ಸಂದರ್ಭದಲ್ಲಿ ಶಕ್ತಿ ಮೀರಿ ಈ ಕ್ಷೇತ್ರಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ಧನಸಹಾಯವನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಅನ್ನದಾನ ಕೂಡ ಹಾಗೆ ಸಾಮಾನ್ಯ 5 ಕೆಜಿಯಿಂದ ಕ್ವಿಂಟಾಲ್ ಗಟ್ಟಲೆ ಒಂದು ಅನ್ನ ಸಂತರ್ಪಣೆಗೆ ಸಹಕಾರ ಮಾಡುವಂಥ ಅವಕಾಶ, ವಿಶೇಷವಾಗಿ ಒಂದು ಉದಾಹರಣೆಗೆ ಒಬ್ಬ ಭಕ್ತ 5 ಕೆಜಿ ಅಕ್ಕಿಯನ್ನು ತಗೊಂಡ್ರೆ ಅಲ್ಲಿ ಕೊಪ್ಪರಿಗೆ ಅಂತ ಮಾಡಿರ್ತೇವೆ. ಆ ಕೊಪ್ಪರಿಗೆ ಅಕ್ಕಿಯನ್ನು ಸಮರ್ಪಣೆ ಮಾಡಿ ಮರುದಿವಸ ಆ ಕೊಪ್ಪರಿಗೆಯಿಂದಲೇ ಅನ್ನದಾನ ಮಾಡುವಂಥ ವ್ಯವಸ್ಥೆ. ಇಂಥ ಒಂದು ವಿಶೇಷ ಈ ಹಿಂದಿನ ಕಾಲದ ಏನು ಗತವೈಭವ ಕಾಲದಲ್ಲಿ ಏನೆಲ್ಲ ಭಕ್ತರು ಬಂದು ಅವರಿಂದಲೇ ಜಾತ್ರಾ ಮಹೋತ್ಸವ ಆಯನಗಳು ನಡೀತಿದೆ, ಅದನ್ನು ಮತ್ತೆ ಮರುಕಳಿಸುವಂಥ ಕೆಲಸ ಮಾಡ್ತಾಯಿದ್ದೇವೆ. ಅದೇ ರೀತಿ ದೇವಸ್ಥಾನದ ಒಳಾಂಗಣಕ್ಕೆ ಬಂದಾಗ ಇಲ್ಲಿ ವಿಶೇಷ ಭಜನಾ ಸೇವೆ ಅಂತ ಎನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಭಜನಾ ಸೇವೆ ನಿರಂತರ ನಡೀತಾ ಇರ್ತದೆ. ಒಬ್ಬ ಭಕ್ತ ಬಂದು ತನ್ನ ಹೆಸರಲ್ಲಿ ಭಜನೆ ಸೇವೆ ಆಗಬೇಕು ಅಂತೇಳಿ ರಶೀದಿಯನ್ನು ಮಾಡಿದಾಗ ಅವರ ಹೆಸರಲ್ಲಿ ಭಜನೆ ಸೇವೆ ಆಗ್ತದೆ. ಅದೇ ರೀತಿ ಒಂದು ಭಾಗದಲ್ಲಿ ವಾಲಗ ಸೇವೆ ಅಂತೇಳಿ ವಾಲಗ ವ್ಯವಸ್ಥೆಗಳು ಇಲ್ಲಿರ್ತದೆ. ಅವನೇನಾದರೂ ದೇವರಿಗೆ ವಾಲಗ ಮಾಡಬೇಕು ಅಂತ ಹೇಳಿದರೆ ಅವನ ಹೆಸರಲ್ಲಿ ವಾಲಗದ ಸೇವೆಯನ್ನು ಮಾಡಿಕೊಂಡು ವಾಲಗ ಸೇವೆ ಮಾಡ್ಬೋದು. ಅದೇ ರೀತಿ ಗೆಜ್ಜೆ ಸೇವೆ ಅಂತೇಳಿ, ಅದು ಭರತನಾಟ್ಯ ಇರ್ಬೋದು, ಜನಪದ ಕಲೆಗಳಿರ್ಬೋದು, ಇಂಥ ಕಲೆಗಳನ್ನು ಅವನು ಅಭಿನಯಿಸಬೇಕಿದ್ರೆ ಅದಕ್ಕೊಂದು ವೇದಿಕೆಯನ್ನು ಮಾಡೋದ್ರ ಮೂಲಕ ಸೇವೆಯ ರೂಪದಲ್ಲಿ ದೇವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ವಿಶೇಷವಾಗಿ ಕ್ಷೇತ್ರದಲ್ಲಿ ನಾವು ಕಂಡು ಇವತ್ತಿನ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಏನು ಅಂತ ಹೇಳಿದರೆ
ಅಭಯನಂದಿಯ ಪ್ರತಿಷ್ಠೆ. ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕಿದ್ರೆ ಅರ್ಚಕರ ಮೂಲಕ ಪ್ರಾರ್ಥನೆ ಮಾಡ್ತೇವೆ. ಆದರೆ ನಾವು ವಿಶೇಷವಾಗಿ ಇದನ್ನು ದೇವಸ್ಥಾನದ ಅಂಗಣದಲ್ಲಿ ನಂದಿಯನ್ನು ಪ್ರತಿಷ್ಠಾಪನೆ ಮಾಡೋದರ ಮೂಲಕ ಆ ನಂದಿಯಲ್ಲಿ ನಾವು ವಿಶೇಷವಾಗಿ ಓಂ ನಮಃ ಶಿವಾಯ ಎನ್ನುವಂಥ ಮಂತ್ರವನ್ನು 8 ಸುತ್ತು ನಂದಿಗೆ ಬಂದು ಆ ಮೂಲಕ ದೇವಿಯಲ್ಲಿ ನಮ್ಮ ನಂದಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಆ ನಂತರ ದೇವರ ದರ್ಶನ ಮಾಡುವಂಥ ಒಂದು ವಿಶೇಷ ಕಲ್ಪನೆ. ಅಂದರೆ ದೇವರನ್ನು ನೇರವಾಗಿ ಮಾತಾಡಿಸುವಂಥ ಶಕ್ತಿ ಇರೋದು ಅವರ ವಾಹನ ನಂದಿ. ಆದ್ದರಿಂದ ಆ ನಂದಿಯ ಮೂಲಕ ದೇವರಲ್ಲಿ ಬೇಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಭಕ್ತರೆಲ್ಲರೂ ಆ ಒಂದು ವಿಶೇಷ ಸಂದರ್ಭವನ್ನು ಮಾಡಿಕೊಂಡು ತಮ್ಮ ಇಷ್ಟಾರ್ಥವನ್ನು ದೇವರ ನಂದಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ಏನು ಬ್ರಹ್ಮಕಲಶ ವಿಶೇಷವಾಗಿ ನಮ್ಮ ಶಶಿಧರ್ ಬಿ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮಕಲಶೋತ್ಸವ ಜರುಗ್ತಿದೆ. ವಿಶೇಷ ಕಲ್ಪನೆಯೊಂದಿಗೆ ಎಲ್ಲ ಕೂಡ ನಾಳೆ ದಿನ ಬ್ರಹ್ಮಕಲಶೋತ್ಸವ ದಿನ ನಾವು ಪರಿಸರಕ್ಕೆ ಒತ್ತು ಕೊಟ್ಟು ಗಿಡ ನೆಡುವಂಥ ಕಾರ್ಯಕ್ರಮ, ಗಿಡಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ಅದೇ ರೀತಿ ವಸ್ತ್ರದಾನ ಮಾಡುವಂಥ ಕಾರ್ಯಕ್ರಮ ಇದೆ. ಅದೇ ರೀತಿ ಗೋದಾನ ಮಾಡುವಂಥ ಕಾರ್ಯಕ್ರಮ, ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ದಾನ ಧರ್ಮಗಳನ್ನು ಕೂಡ ಜಾತ್ರೆಯ ಮೂಲಕ ಬ್ರಹ್ಮಕಲಶೋತ್ಸವ ಮೂಲಕ ಮಾಡೋದರ ಮೂಲಕ ಒಂದು ಹೊಸ ಕಲ್ಪನೆಯನ್ನು ಕೊಡುವಂಥ ಕೆಲಸವನ್ನು ಶಶಿಧರ್ ಬಿ ಶೆಟ್ಟಿ ಅವರು ಮಾಡ್ತಾಯಿದ್ದಾರೆ. ಅವರ ಕಲ್ಪನೆಗೆ ಅನುಗುಣವಾಗಿ ಏನೆಲ್ಲ ನಾವೆಲ್ಲ ಯೋಚನೆ ಮಾಡಿದ್ದೇವೆ ಆ ಯೋಚನೆ ಮಾಡುವ ದೃಷ್ಟಿಯಲ್ಲಿ ಭಗವಂತ ನಮಗೆ ಪೂರ್ಣ ಅನುಗ್ರಹವನ್ನು ಕರುಣಿಸಲಿ. ಅದೇ ರೀತಿ ನಾಳಿನ ಕಾರ್ಯಕ್ರಮಕ್ಕೆ ನಾವು ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಿಮಿತ್ತ ಸುಮಾರು 4.25 ಕೋಟಿ ಅಂದಾಜು ವೆಚ್ಚದ ಕಾಮಗಾರಿಗಳು ಕೈಗೊಂಡಿದ್ದೇವೆ. ಅದೇ ರೀತಿ ಸುಮಾರು 1.5 ಕೋಟಿ ಅಂದಾಜು ವೆಚ್ಚದ ಬ್ರಹ್ಮಕಲಶೋತ್ಸವ ಖರ್ಚನ್ನು ಮಾಡಿಕೊಂಡು ನಾಳ್ದು ಬ್ರಹ್ಮಕಲಶೋತ್ಸವಕ್ಕೆ 4 ಊರಿನ ಎಲ್ಲ ಭಕ್ತಾಭಿಮಾನಿಗಳು, ಪರವೂರ ಭಕ್ತಾಭಿಮಾನಿಗಳು ಈ ಬ್ರಹ್ಮಕಲಶೋತ್ಸವಕ್ಕೆ ಶಕ್ತಿ ಮೀರಿ ಸಹಕಾರವನ್ನು ನೀಡಬೇಕು, ಸಲಹೆಗಳನ್ನು ನೀಡಬೇಕು. ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸುವುದರ ಮೂಲಕ ಶ್ರೀ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಸಮಿತಿಗಳ ಪರವಾಗಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.